ಅರ್ಜುನ್, ಅಲ್ಲ ಕಣೋ ಜೆಪಿ, ಏನೋ ಹೇಳ್ತೀನಿ ಅನ್ಬಿಟ್ಟು ಹೀಗೆ ಕಣ್ಣೀರಾಗ್ತಾ ಕೂತಿದ್ಯಲ್ಲೋ. ರಕ್ತ ಸಂಬಂಧ, ಕಲ್ಲೊಳ್ಳೆ ಮಾತು, ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟ್ಲು ಉಕ್ಕಿ ಬರ್ತಾ ಇದೆ. ನೀನ್ ಅಂದ್ಕೊಂಡ ಹಾಗೆ ಸೇವಂತಿ ಶತ್ರುನ ಹೆಂಡತಿ ಅಲ್ಲ. ಸೇವಂತಿ ನನ್ನ ಮಗಳು. ಏನು ಏನ್ ಹೇಳ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲಿ ನನ್ನ ಮಗಳು ಜಾತ್ರೆಯಲ್ಲಿ ಕಳೆದು ಹೋದ್ಲ. ಅವನಿಗೋಸ್ಕರ ಹುಡುಕ್ತಿರೋ ಜಾಗ ಇಲ್ಲ. ಅದು ನಿನಗೂ ಗೊತ್ತಲ್ವಾ? ಹಾ ಗೊತ್ತು. ಆವತ್ತು ಕಳೆದೋದ ನನ್ನ ಮಗಳು ಬೇರೆ ಯಾರು ಅಲ್ಲ, ಅದೇ ನಮ್ಮ ಸೇವಂತಿ. ಇದೇನು ನಮ್ಮ ಶಾಂತನ್ ಮಗುನ ಇವನ್ ಮಗಳು ಅಂತ ಇದ್ದಾನಲ್ಲ? ನನ್ನ ಮಗಳು ನಾನು ಇದ್ಕೊಂಡು ಅನಾಥಾಶ್ರಮದಲ್ಲಿ ಬೆಳೆದ್ಲ. ಅಲ್ಲ ಕಣೋ, ಅವಳೇ ನಿನ್ ಮಗಳು ಅಂತ ನಿನಗೆ ಹೆಂಗ್ ಗೊತ್ತಾಯ್ತು? ನನ್ನ ಮಗಳನ್ನ ಕಂಡು ಹಿಡಿಯೋದಕ್ಕೆ ಒಬ್ಬ ಡಿಟೆಕ್ಟಿವ್ನ ನೇಮಿಸಿದ್ದೆ. ಅವನಿಗೆ ನನ್ನ ಮಗಳ ಫೋಟೋ ಕೂಡ ಕೊಟ್ಟಿದ್ದೆ. ಅವನು ಅದನ್ನ ಇಟ್ಕೊಂಡು ಸೇವಂತಿನೇ ನನ್ನ ಮಗಳು ಅಂತ ಕಂಡು ಹಿಡ್ದೆ ಹೇಳ್ದ. ಅಲ್ವೋ, ಅವನ್ ಯಾವನೋ ಹೇಳ್ದ ಅಂತ ಸೇವಂತಿನೇ ನಿನ್ ಮಗಳು ಅಂತ ಹೇಗ್ ನಂಬ್ದೆ ನೀನು? ಅವನು ಸೇವಂತಿನೇ ನನ್ನ ಮಗಳು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಕೊಟ್ಟ. ಅದು ಅಲ್ಲದೆ DNA ರಿಪೋರ್ಟ್ ಕೂಡ ಕೊಟ್ಟ. ಅಂದ್ರೆ ಸೇವಂತಿ ನಮ್ ಶಾಂತನ್ ಮಗಳಲ್ವಾ? ಈ ಜೆಪಿ ಮಗಳ? ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ಅವಳೇ ನನ್ನ ಮಗಳು ಅಂತ ಗೊತ್ತಾಗ್ದೆ ಏನಾರೋ ತೊಂದರೆ ಕೊಟ್ಬಿಟ್ಟೆ ನಾನು. ಅದ್ ಸರಿ, ನೀನೇ ಅವಳ ತಂದೆ ಅಂತ ಸೇವಂತಿ ಗೊತ್ತಾ? ಅದು ಗೊತ್ತಾಗಿದ್ರೆ ಸೇವಂತಿ ನನಗೆ ಚೀಮಾರಿ ಹಾಕಿ ಉಗಿದ್ಬಿಟ್ಟಿರೋಳು. ಆ ಪ್ರಿಯ ಜೊತೆ ಸೇರ್ಕೊಂಡು ನಾನು ಏನೇನೋ ಅನ್ಯಾಯ ಮಾಡ್ಬಿಟ್ಟೆ ಅವಳಿಗೆ. ಈಗ ಯಾವ ಮುಖ ಇಟ್ಕೊಂಡು ಅವಳು ಮುಂದೆ ಹೋಗ್ಲಿ? ಅದಾಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಈಗ ನಿನ್ನ ಇಲ್ಲಿ ಕರೆಸಿದ್ದು. ಅಂದ್ರೆ ಪ್ರಿಯ ಬಗ್ಗೆ ನಿನ್ಗೆ ಗೊತ್ತಲ್ಲ, ಅವಳೊಬ್ಳು ಕಾರ್ಕೋಟಕ ವಿಷ ಸರ್ಪ. ಎಲ್ಲರ ಮೇಲೂ ವಿಷ ಕಾರ್ತಾನೆ ಇರ್ತಾಳೆ. ಪ್ರಿಯಾಳಿಂದ ನನ್ನ ಮಗಳಿಗೆ ನಿನ್ನಿಂದ ರಕ್ಷಣೆ ಬೇಕು. ಸಹಾಯ ಮಾಡ್ತೀಯ? ಏನ್ ಸಹಾಯ? ಏನು ಹೇಳ್ದೆ? ಏನು ಮಾಡಬೇಡಿ. ನನ್ನ ಹೆಂಡತಿ ಸೇವಂತಿ ಬಗ್ಗೆ ಮಾತಾಡ್ತೇನೆ. ನೀನು ಏನೋ ಗೊತ್ತು ನಿನ್ಗೆ ಅವಳ ಬಗ್ಗೆ? ನನ್ನ ಸೇವಂತಿದು ಕೊಲ್ಲೋ ಕೈ ಅಲ್ಲ ಕಣೋ, ಕಾಯೋ ಕೈ.
ಜೈಲಿಗೆ ಹೋದಾಗ 10 ದೇವರುಗಳಿಗೆ 106 ಹರಕೆ ಹೊತ್ತೊಳ್ಕೊಣ ನನ್ನ ಹೆಂಡತಿ ಸೇವಂತಿ. ನೀನ್ ಅರೆಸ್ಟ್ ಆದ ವಿಚಾರ ನೀನ್ ಹೆಂಡತಿಗೆ ಗೊತ್ತಾದ್ರೆ ಎಲ್ಲೋಳು ಪ್ರಾಣ ಹೋಗುತ್ತೋ ಮಗುಗೇನಾಗುತ್ತೋ ಅಂತ ವಿಷಯನ ಮುಚ್ಚಿಟ್ಟೊಳ್ಕೊಣ ನನ್ನ ಹೆಂಡತಿ ಸೇವಂತಿ. ನೀನ್ ಅದ್ಯಾವುದೋ ಫುಟ್ಬಾತ್ ಅಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದಾಗ ಮನೆಯವರೆಲ್ಲರೂ ನಿನ್ನ ಬೈದ್ರು. ಅಷ್ಟೇ ಯಾಕೆ ನಿನ್ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ನಿನ್ನ ಹೆಂಡತಿನೇ ನಿನ್ಗೆ ಸಹಕಾರ ಕೊಡ್ಲಿಲ್ಲ. ಅಂತ ಟೈಮಲ್ಲೂ ನಿನ್ ಜೊತೆ ಫುಟ್ಬಾತ್ ಅಲ್ಲಿ ನಿಂತು ಎಲ್ರ ಎಂಜಿಲ್ ತೊಟ್ಟೆ ತೊಳೆದವಳು ನನ್ನ ಹೆಂಡತಿ ಸೇವಂತಿ. ಅಷ್ಟೇ ಯಾಕೆ ನೀನು ಪ್ರತಿ ಸಲ ಬಿದ್ದಾಗ್ಲೂ ನಿನ್ನ ಬೆನ್ ತಟ್ಟಿ ನಿನ್ನ ಕೈ ಹಿಡಿದು ಮೇಲೆತ್ತದವಳು ನನ್ನ ಹೆಂಡತಿ ಸೇವಂತಿ. ಪೂಜನ್ಗೆ ನಾಗರತಾಳಿ ಸಿಗೋ ಹಾಗೆ ಮಾಡಿದ್ದು ನನ್ನ ಹೆಂಡತಿ ಸೇವಂತಿ. ಅಷ್ಟೇ ಯಾಕೆ ಪೂಜನ್ಗೆ ಹಾವು ಕಚ್ಚಕ್ ಬಂದಾಗ ಅವಳನ್ನ ಪಕ್ಕಕ್ಕೆ ತಳ್ಳಿ ತಾನು ಕಚ್ಚಿಸ್ಕೊಂಡವಳು ನನ್ನ ಹೆಂಡತಿ ಸೇವಂತಿ. ನಿಮಗೆ ಮಗು ಆಗ್ಲಿ ಅಂತ ತಾನು ವ್ರತ ಮಾಡಿದವಳು ನನ್ನ ಹೆಂಡತಿ ಸೇವಂತಿ. ನಿಮಗೋಸ್ಕರ ಕಾಲ್ಗೆ ಗಾ ಚುಚ್ಕೊಂಡ್ರು ರಕ್ತ ಹರಿಸ್ಕೊಂಡು ವ್ರತನ ಪೂರ್ತಿ ಮಾಡಿದವಳು ನನ್ನ ಹೆಂಡತಿ ಸೇವಂತಿ. ನಿಮಗೋಸ್ಕರ ಕೆಂಡ ಹಾರ್ದೋಳು ಅಂದ್ರೆ ನನ್ನ ಹೆಂಡತಿ ಸೇವಂತಿನೇ. ಅವಳ ಬಗ್ಗೆ ಮಾತಾಡ್ತೀಯ? ನನ್ ಮಗುನ್ ಸಾಯಿಸಿದ್ ಕೂಡ ನಿನ್ ಹೆಂಡತಿ ಸೇವಂತಿನೇ. ಅಶ್ವಿನ್ 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 ನಿಂತ್ಕೊಳ್ಳೋ. ಆದಿ ಆ ಮನೇಲಿ ಇದ್ಕೊಂಡು ನನ್ನ ಮಗಳಿಗೆ ರಕ್ಷಣೆ ಕೊಡ್ಬೇಕು. ನನ್ನ ಮಗಳು ಸೇವಂತಿ ಆ ಮನೇಲಿ ಖುಷಿಯಾಗಿರೋ ತರ ನೋಡ್ಕೋಬೇಕು. ನನ್ನ ಮಗಳಿಗೆ ತೊಂದರೆ ಕೊಡೋಕ್ ಬರೋ ಪ್ರಿಯಾಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವಳೇನೇ ಪಿತೂರಿ ಮಾಡಿದ್ರು ನನಗೆ ಹೇಳಬೇಕು. ನನ್ನ ಮಗಳಿಗೆ ತೊಂದರೆ ಕೊಡೋಕ್ ಬರೋ ಪ್ರಿಯ ಅವಳಿಗೆ ಎಡೆ ಮುರಿ ಕಟ್ಟಬೇಕು. ಒಟ್ಟಿನಲ್ಲಿ